ನಮಸ್ತೆ. ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ ಅಜ್ಜನಿಗೂ ಪೂಜೆಗಿಡ್ತೀನಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೂ ಕೂಡ ನಾನು ಅಜ್ಜನಿಗೆ ಈ ಥರ ಪೂಜೆಗಿಡ್ತೀನಿ. ಯಾಕಪ್ಪ ಅಂತ ಅಂದರೆ ಅಜ್ಜನಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿ ನಾನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಿಸ್ ಮಾಡೋದೇ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆಗಿಡಬೇಕು ಅಂತ ಏನಿಲ್ಲ. ನಾವೇನಾದರೂ ನಮಗೆ ಕಷ್ಟ ಬಂದಿದೆ, ನಮಗೇನಾದ್ರೂ ಸಮಸ್ಯೆ ಇದೆ, ನಾವು ಅಜ್ಜನ ಸನ್ನಿಧಿಗೆ ಹೋಗೋಕ್ಕಾಗಿಲ್ಲ ಅಂದರೆ ನಾವು ಮನೆಯಲ್ಲೇ ಈ ಥರ ತುಳಸಿ ಗಿಡದ ಮುಂದೆ ಇಟ್ಟು ಅಜ್ಜನಿಗೆ ಪೂಜೆನ ಸಲ್ಲಿಸ್ಬೋದು. ಮೊದಲು 2 ಎಲೆ ಇಟ್ಕೋಬೇಕು. ಎಲೆ ಮೇಲೆ ಸ್ವಲ್ಪ ಸುಣ್ಣ ಸವರ್ಕೊಂಡು ಅದ್ರ ಮೇಲೆ 2 ಅಡಿಕೆ ಇಟ್ಟು 2 ಚಕ್ಲಿನ ಇಟ್ಟು ದೀಪನ ಅಂಟಿಸಿ ಇಟ್ಕೊಂಡು ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೂವನ್ನು ಇಟ್ಟು ಮತ್ತು ಧೂಪ ಮತ್ತು ಗಂಧಕಡ್ಡಿಲಿ ಬೆಳಗಿ ಅಜ್ಜನಿಗೆ ನಮಸ್ಕಾರ ಮಾಡಬೇಕು. ನಿಮಗೆ ಏನೇ ಸಮಸ್ಯೆ ಇರಲಿ ಅಜ್ಜನ ಹತ್ರ ಬೇಡ್ಕೊಳ್ಳಿ. ಒಂದು 10 ನಿಮಿಷ ಅಜ್ಜನ ಹತ್ರ ಬೇಡಿಕೊಂಡು ಅಜ್ಜನಿಗೆ ಪೂಜೆಗೆ